ಅರಸೀಕೆರೆಯಲ್ಲಿ ಅದ್ದೂರಿಯಾಗಿ ನಡೆದ ಕನಕದಾಸರ 537ನೇ ಜಯಂತ್ಯೋತ್ಸವ. ಈ ಜಯಂತ್ಯೋತ್ಸವದಲ್ಲಿ ಭಾಗವಹಿಸಿ ಮಾತನಾಡಿದ ಕೆಪಿಸಿಸಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪಟೇಲ್ ಶಿವಣ್ಣ ಮತ್ತು ಅರಸೀಕೆರೆ ತಾಲೂಕು ಕುರುಬರ ಸಂಘದ ಅಧ್ಯಕ್ಷ ತೊಂಡಿಗನಹಳ್ಳಿ ಕೃಷ್ಣಮೂರ್ತಿ ಮತ್ತು ಸಂಗೊಳ್ಳಿ ರಾಯಣ್ಣ ಕನಕ ನೌಕರರ ಸಂಘ, ಜಿಲ್ಲಾ ಕುರುಬರ ಸಂಘ, ತಾಲೂಕು ಕುರುಬರ ಸಂಘ ಮತ್ತು ಅರಸೀಕೆರೆ ತಾಲೂಕು ಆಡಳಿತ ವತಿಯಿಂದ ಅದ್ದೂರಿಯಾಗಿ ಕನಕ ಜಯಂತ್ಯೋತ್ಸವ ನೆರವೇರಿತು. ನೀವಿನ್ನು ಸೂಪರ್ ಪ್ರತಿನಿಧಿ ಚಾನೆಲ್ ಸಬ್ಸ್ಕ್ರೈಬ್ ಆಗುತ್ತಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ಗೆ ಪ್ರೆಸ್ ಮಾಡಿ. ಶಿವಪರೆ, ಈಗ ನಮ್ಮ ಸಿಎಂ ಏನಿದ್ದಾರೆ, ಮುಖ್ಯಮಂತ್ರಿಗಳ ಅವಧಿ ಸಮೀಪದಲ್ಲಿದೆ, ಅಧಿಕಾರ ಬಿಡಲ್ಲ, ಟೀಕೆಗೆ ಸಿಗಲ್ಲ ಅಂತಾರೆ. ಇದ್ರ ಬಗ್ಗೆ ಒಂದು ವಿಜಯಸ್ ಏನ್ ಹೇಳ್ತೀರಿ ತಾವು? ನೋಡಿ, ಸಮೀಪದಲ್ಲಿದೆ ಅಂತಕ್ಕಂಥದ್ದು ಯಾರು ತಿಳಿಸಿರ್ತಕ್ಕಂಥದ್ದಲ್ಲ, ಬಿಡಲ್ಲ ಅಂತಕ್ಕಂಥದ್ದು ಯಾರು ತಿಳಿಸಿರ್ತಕ್ಕಂಥದ್ದಲ್ಲ. ಇದೆಲ್ಲ ಹೈಕಮಾಂಡ್ ಅಲ್ಲಿ ತೀರ್ಮಾನ ಆಗ್ತಕ್ಕಂಥದ್ದು. ನಮ್ಮ ಒತ್ತಾಯ, ತಮಗೆ ಅಧಿಕಾರ ಇದ್ದಾಗ ಜಾತಿ ಗಣತಿಯನ್ನ ಬಿಡುಗಡೆ ಮಾಡಬೇಕು ಅಂತಕ್ಕಂಥ ಒತ್ತಾಯದಲ್ಲಿ ಇರುವ ಹೊರತು ಜಾತಿ ಗಣತಿಯನ್ನ ಬಿಡುಗಡೆ ಮಾಡಬೇಕಾಗುತ್ತೆ. ಇದು ಅತಿ ಮುಖ್ಯವಾಗಿತ್ತು. ಈಗಾಗಲೇ ಎಲ್ಲದಕ್ಕೂ ಸ್ಪಷ್ಟನೆ ಕೊಟ್ಟಿದ್ದಾರೆ. ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರು ಬಹುತೇಕ ಹಾಸನದ 3 ಲಕ್ಷಕ್ಕೂ ಹೆಚ್ಚಿಗೆ ಜನ ಸೇರಿರ್ತಕ್ಕಂಥ ಸಂದರ್ಭದಲ್ಲಿ ನಾನು ಸಾಯೋವರೆಗೂ ಸಿದ್ದರಾಮಯ್ಯರ ಪರವಾಗಿರ್ತೀನಿ ಅಂತ ಹೇಳಿರ್ತಕ್ಕಂಥದ್ದು ಇಡೀ ರಾಜ್ಯದಲ್ಲಿ. ಇದಕ್ಕಿಂತ ಇನ್ನೆಂತ ವಿಚಾರವನ್ನ ಹೇಳ್ಬೇಕು? ಅದನ್ನ ಅವರೇ ಹೇಳ್ಬಿಟ್ಟಿದಾರಲ್ಲ, ಯಾರ ಏನ್ ಮಾತಾಡೋದಿದೆ? ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ, ಉಪಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ, ಆದ್ರೆ ಬೇರೆ ಮಧ್ಯವರ್ತಿಗಳು ಮಧ್ಯ ಇರ್ತಕ್ಕಂಥ ಮಂತ್ರಿಗಳಲ್ಲಿ ಡಿಸ್ಟರ್ಬೆನ್ಸ್ ಇದೆ. ಇದನ್ನೇ ಡೆಮಾಕ್ರಸಿ ಅನ್ನೋದು. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಒಬ್ಬೊಬ್ರು ಒಂದೊಂದರ ಮಾತಾಡ್ತಾ ಇರ್ತಾರೆ, ಆದ್ರೆ ಅದನ್ನ ತೀರ್ಮಾನ ತಗೊಳ್ತಕ್ಕಂಥದ್ದು. ಹಾಸನದಲ್ಲಿ ಕಾರ್ಯಕ್ರಮ ನಡೆಸಿದ್ದ ಹಿಂದಕ್ಕೋಸ್ಕರ ಹೌದು, ಇಲ್ಲ ಅಂತ ಹೇಳ್ತಾ ಇಲ್ಲ. ಅಹಿಂದ ಇಲ್ಲ ಅಂತ ಅಲ್ಲೂ ಹೇಳಿದೆ, ನಾನು ಅಲ್ಲೂ ಮಾತಾಡಿದ್ದೀನಿ. ಅಹಿಂದ ಕಾರ್ಯಕ್ರಮವನ್ನು ನಾವೆಲ್ಲ ಸೇರಿ 3 ಬಾರಿ ಮೀಟಿಂಗ್ ಮಾಡಿ ಕಾರ್ಯಕ್ರಮವನ್ನ ಮಾಡ್ಬೇಕು ಅಂತ ಹೋದು. ನಮ್ಮ ಒಕ್ಕೂಟದ ವ್ಯವಸ್ಥೆಯನ್ನ ನೋಡಿ ಬಹಳ ಸಂತೋಷ ಪಟ್ಟು ಮಂತ್ರಿಗಳು ಬಂದ್ರು. ಬರೀ ನೀವೇ ಮಾಡ್ಬೇಡ್ರಪ್ಪ, ಬರೀ ಸ್ವಾಭಿಮಾನಿ ಅಭಿಮಾನಿಗಳು ಅಂತ ನಾವು ಸೇರ್ಕೆತ್ತೀವಿ ಅಂತ ಬಂದು. ತದನಂತರದಲ್ಲಿ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರು ಬೇಡ ನೀವು ಒಕ್ಕೂಟ ಮಂತ್ರಿ ಎಲ್ಲ ನಾವು ಸಹಿತ ಸೇರ್ಕೆತ್ತೀವಿ ಅಂತ ಬಂದು ಅದಕ್ಕೆ ಎಲ್ಲರಿಗೂ ಅಭಿನಂದನೆಯನ್ನು ಹೇಳಿದ್ವಿ. ಅದು ತಪ್ಪೇನಿಲ್ವಲ್ಲ? ಪಕ್ಷದ ನಾಯಕರು ಹೇಳ್ತಾರೆ ಟೀಕೆ ಸುಮ್ಮನೆ ಓಡಾಟ ಮಾಡ್ತಾ ಇದಾರೆ, ಕೂಗಾಗ್ತಾರೆ, ಅವ್ರಿಗೆ ಅವಕಾಶ ಇಲ್ಲ. ಅವ್ರು ಹೇಳೇ ಇಲ್ಲ. ಯಾರು ವಿರೋಧ ಪಕ್ಷದ ನಾಯಕರು ಮೊದಲು ಸಮರ್ಥ ವಿರೋಧ ಪಕ್ಷದ ನಾಯಕರಾಗಲಿ. ಅವ್ರು ಏನ್ ಹೇಳಿದ್ರು ಅನ್ನೋದು ಬೇಕಿಲ್ಲ ನನಗೆ. ವಿರೋಧ ಪಕ್ಷ ಸಮರ್ಥವಾಗಿರ್ಬೇಕು, ಅವ್ರು ಸಮರ್ಥ ವಿರೋಧ ಪಕ್ಷದ ನಾಯಕರಾಗ್ಲಿ. ಅವ್ರು ಏನ್ ಹೇಳಿದ್ರು ಅದಕ್ಕೆ ಸ್ಟಿಕನ್ ಆಗಿ ಮಾತಾಡ್ಲಿ. ಮೊದ್ಲು ಅವ್ರು ಹೇಳ್ತಾ ಇದಾರೆ ಮಾಡಿರೋದು ಅವ್ರು ಸಮರ್ಥರೇ ಅಲ್ಲ ಅಂತ ಹೇಳ್ತಾ ಇದ್ರಲ್ಲ. ವಿರೋಧ ಪಕ್ಷದ ನಾಯಕರೇ ಸಮರ್ಥರಿಲ್ಲ. ವಿರೋಧ ಪಕ್ಷದ ನಾಯಕರು ಯಾವಾಗ್ಲೂ ಆಡಳಿತ ಪಕ್ಷಕ್ಕೆ ಸಮರ್ಥ ನಾಯಕರು ಇರ್ಬೇಕು. ಅಭಿವೃದ್ಧಿ ಬಗ್ಗೆ ಮಾತಾಡ್ತಾ ಇಲ್ಲ, ಬೇರೆ ಮಾತಾಡ್ತಾ ಇಲ್ಲ. ಬರೀ ಎಂತದ್ದು ಈ ಒಂದು ಪ್ರಕರಣ ತಗೊಂಡೋಗಿ ಹಗರಣ ಅನ್ನೋದು, ಏನ್ 14 ಸೈಟ್ ಕೊಟ್ರು, ಸೈಟ್ ವಾಪಸ್ ಕೊಟ್ರು ಮಾತಾಡ್ತಕ್ಕಂಥದ್ದು. 3 ಎಕರೆ 16 ಗುಂಟೆ ಜಮೀನು ಅವ್ರದೇ, ಎಲ್ಲರಿಗೂ ಗೊತ್ತು. ಇವತ್ತು ಹೆಣ್ಣು ಮಕ್ಕಳು, ಇವತ್ತು ಗ್ಯಾರಂಟಿ ಕೊಟ್ಟಿರೋದ್ರಿಂದ ಹೆಣ್ಣು ಮಕ್ಕಳು ಇರ್ಬೋದು, ಕಾರ್ಮಿಕರು ಇರ್ಬೋದು, ಬಹಳಷ್ಟು ಜನ ಆ ಟಿವಿ ನೋಡಿದ ತಕ್ಷಣ ಬಹಳ ಗಲಾಟೆ ಎಬ್ಬರಿಸಿದ್ರು. ಅವರಿಂದ ಪ್ರೇರಣೆಯಾಗಿ ನಾವು ಕಾರ್ಯಕ್ರಮ ಮಾಡಿದ್ದು. ಎಲ್ಲಾ ಜಿಲ್ಲೆಯ ಜನಗಳು ನಮ್ಮನ್ನ ಒತ್ತಡ ಕೊಟ್ಟರು. ನೀವೇನಾದ್ರು ಮಾಡ್ಲಿಲ್ಲ ಕಾರ್ಯಕ್ರಮ ಅಂದ್ರೆ ಹೆಣ್ಣು ಮಕ್ಕಳು ನಾವೇ ಕಾರ್ಯಕ್ರಮ ಮಾಡ್ತೀವಿ ಅನ್ನೋ ಮಟ್ಟಕ್ಕೆ ಹೋದ್ರು. ಹಂಗಾಗಿ ಆ ಕಾರ್ಯಕ್ರಮವನ್ನ ಮಾಡಿ ವಿಜೇಂದ್ರ ಹೇಳ್ತಾ ಇದಾರೆ ಇದು ಸಿದ್ದರಾಮಯ್ಯನರ ಫಂಕ್ಷನ್ ಅಂತ ಹೇಳ್ತಾರೆ. ವಿಜೇಂದ್ರ ಹೌದು, ತಪ್ಪೇನಿದೆ. ಸಿದ್ದರಾಮಯ್ಯರ ಫಂಕ್ಷನ್ ತಪ್ಪೇನೆ. ಸಿದ್ದರಾಮಯ್ಯ ಯಾರು? ರಾಜ್ಯದ ಮುಖ್ಯಮಂತ್ರಿ. ರಾಜ್ಯದ ಮುಖ್ಯಮಂತ್ರಿ ಅಲ್ವೇನ್ರಿ? ಅಧ್ಯಕ್ಷರ ಫಂಕ್ಷನ್ ಅಂದ್ರೆ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರು. ಅವರು ಪಕ್ಷದಿಂದ ಮಾಡಿಲ್ಲ ಕಾರ್ಯಕ್ರಮನ. ಇಲ್ಲ, ಪಕ್ಷದಿಂದ ಮಾಡಿರ್ಲಿಲ್ಲ. ನಾವೇ ಮಂತ್ರಿಗಳನ್ನ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರನ್ನ ಆಹ್ವಾನಿಸಿದ್ವು. ಅದಕ್ಕೆ ಅವರು ಗೌರವವನ್ನ ಕೊಟ್ಟು ಬಹಳ ಸಂತೋಷವನ್ನ ಮಾಡಿ ಎಲ್ಲರೂ ಸೇರಿ ಕಾರ್ಯಕ್ರಮ ಇಲ್ಲೆಲ್ಲ ಸಂಘಟನೆ ಮಾಡಿದ್ರು ಅಂತಕ್ಕಂಥದ್ದು ಇತಿಹಾಸ. ಇಂಥ ಒಂದು ಆದರ್ಶ ಪುರುಷರನ್ನ ನಾವು ಇವತ್ತು ನೆನೆಸ್ತಕ್ಕಂಥದ್ದು. ಎಲ್ಲಿ ಯಾವ್ಯಾವ ವರ್ಗಗಳು ನಮ್ಮನ್ನ ತುಳಿತಕ್ಕೆ ತಳ್ಳಿದ್ವೋ, ಶ್ರೀಕೃಷ್ಣನ ದರ್ಶನಕ್ಕೆ ಹೋದಂತ ಸಂದರ್ಭದಲ್ಲಿ ನಾವೆಲ್ಲ ಅಸ್ಪೃಶ್ಯರಾಗಿರ್ತೀವಿ. ನಾವೆಲ್ಲ ಉತ್ತಮವಾದ ಮಡಿ ಬಟ್ಟೆ ಸಿನಿಮಾ ಶೂಟಿಂಗ್ ಆಗ್ತಿದ್ದು ಎಲ್ಲ ನನ್ನ ಆತ್ಮೀಯ ಬಂಧುಗಳೇ. ಪಟೇಲ್ ಶಿವಣ್ಣ, ಹಾಸನ ಜಿಲ್ಲಾ ಹೇಳ್ತಾ ಇದ್ದಿಲ್ಲಪ್ಪ. ಪಟೇಲ್ ಶಿವಣ್ಣ, ಹಾಸನ ಜಿಲ್ಲಾ ಕುರುಬ ಸಮಾಜದ ಅಧ್ಯಕ್ಷರು, ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ. ನಮ್ಮನ್ನ ಇವತ್ತಿನ ದಿವಸ ಕರಿಯಮ್ಮ ದೇವಸ್ಥಾನದ ಆವರಣದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಿ ಸುಭಾಷ್ ನಗರದ
ಎಲ್ಲ ಯುವಕ ಮಿತ್ರರು, ಬಸವೇಶ್ವರ ನಗರದ ಯುವಕ ಮಿತ್ರರು, ಬಸವೇಶ್ವರ ಸಂಘ ಹಾಗೂ ತಾಲೂಕ್ ಕಚೇರಿ, ತಾಲೂಕ್ ಆಡಳಿತ, ತಾಲೂಕ್ ಕುರುಬರ ಸಂಘ ಮತ್ತು ಸಂಗೊಳ್ಳಿ ರಾಯಣ್ಣ ಯುವಕ ಮಿತ್ರರು, ಸರ್ಕಾರಿ ವರ್ಗ, ಸರ್ಕಾರಿ ನೌಕರರ ಕನಕ ನೌಕರರ ಸಂಘ ಇವರೆಲ್ಲರ ಸಂಯುಕ್ತ ಆಶ್ರಯದಲ್ಲಿ ಕನಕದಾಸರ ಜಯಂತಿಯನ್ನ ಇವತ್ತಿನ ದಿವಸ ವಿಶೇಷವಾಗಿ ಏನು ನಿಗದಿತ ದಿನಾಂಕ, ಸರ್ಕಾರದ ದಿನಾಂಕದಂದು ನಡೆಸಬೇಕಾಗಿತ್ತು, ಅವತ್ತ ಅರಸೀಕೆರೆಯಲ್ಲಿ ನಗರಸಭೆ ಚುನಾವಣೆ ಇದ್ದುದರಿಂದ ಆ ದಿನವನ್ನ ಮುಂದೂಡಲಾಗಿತ್ತು. ಆ ಒಂದು ಕಾರ್ಯಕ್ರಮವನ್ನ ಈ ದಿನ ಬಹಳ ವಿಶೇಷವಾಗಿ ಬಸವೇಶ್ವರ ಸಂಘಟನೆ ಇವತ್ತಿನ ದಿವಸ ಅರಸೀಕೆರೆ ತಾಲೂಕಿನ ಜನಕ್ಕೆ ಕನಕದಾಸರ ಆದರ್ಶಗಳನ್ನು ಹೇಳ್ತಕ್ಕಂಥ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ. ಕನಕದಾಸರ 537ನೇ ಕನಕ ಜಯಂತಿಯನ್ನ ನಾವು ಅದರಿಂದ ಹಿಂದೆ ಹೋದ್ರೆ ನಾವು ತಾಲೂಕು ಕುರುಬರ ಸಂಘದ ಅಧ್ಯಕ್ಷರು ಇವತ್ತು ಈಗಾಗಲೇ ಜಿಲ್ಲಾ ಅಧ್ಯಕ್ಷರು ಹೇಳಿದಾಗೆ ತಾಲೂಕು ಕುರುಬರ ಸಂಘ, ಬಸವೇಶ್ವರ ಕನಕ ಯುವಕರ ಸಂಘ, ತಾಲೂಕು ಆಡಳಿತ, ಕನಕ ನೌಕರರ ಸಂಘ, ಸಂಗೊಳ್ಳಿ ರಾಯಣ್ಣ ಪತ್ತಿನ ಸಹಕಾರ ಸಂಘ ಎಲ್ಲ ಸಂಯುಕ್ತ ಆಶ್ರಯದಲ್ಲಿ ಕನಕದಾಸರ ಜಯಂತಿಯನ್ನು ಹಮ್ಮಿಕೊಂಡು ಇವತ್ತು ಬೀದಿಗಳಲ್ಲಿ ಅರಸೀಕೆರೆ ಮೆರವಣಿಗೆಯನ್ನ ಮಾಡಿ ಸಾಯಂಕಾಲ 8ಕ್ಕೆ ಒಂದು ಕಾರ್ಯಕ್ರಮ ಇದೆ, ವೇದಿಕೆ ಕಾರ್ಯಕ್ರಮ. ದರ್ಶನಕ್ಕೂ ಅವಕಾಶ ಕೊಟ್ಟಿರಲಿಲ್ಲ. ಅವರ ಭಕ್ತಿಯಿಂದ ಶ್ರೀಕೃಷ್ಣ ದರ್ಶನವನ್ನ ಹಿಂಭಾಗದಿಂದ ದರ್ಶನವನ್ನ ಮಾಡಕ್ಲಿಕ್ಕೆ ಹೋದಾಗ ಶ್ರೀಕೃಷ್ಣ ಹಿಂಬದಿಗೆ ತಿರುಗಿದ್ರು ಅಂತಕ್ಕಂಥದ್ದು ಇವತ್ತೂ ಸಹ ಇತಿಹಾಸ. ಇವತ್ತೂ ಸಹ ಕನಕ